ಕುಂಬಳಕಾಯಿಯ ಈ ಸಿಹಿ ತಿಂಡಿ ಪೇತ ಅಂತ ಹೇಳ್ತೇವೆ. ಜ್ಯೂಸಿಯಾಗಿ ಬಂದಿದೆ ನೋಡಿ. ಇದು ಬೂದು ಕುಂಬಳಕಾಯಿ. ಇದರಿಂದ ಒಂದು ರೆಸಿಪಿ ಮಾಡ್ತಾ ಇದ್ದೇನೆ. ಕಟ್ ಮಾಡಿ ಇಟ್ಟಿದ್ದೇನೆ. ಇದು ಚಂದ ಮಾಡಿ ಒಮ್ಮೆ ತೊಳೆಯುವ. 2-3 ಸರ್ತಿ ತೊಳೆದ್ರಾಯಿತು ನೋಡಿ. ಈ ಥರ ಫೋರ್ಕ್ ಚಮಚದಲ್ಲಿ ಹೀಗೆ ಮಾಡಬೇಕು ನೋಡಿ. ಈಗ ಸ್ವಲ್ಪ ನೀರಿಗೆ ಸ್ವಲ್ಪ ಸುಣ್ಣವನ್ನು ಹಾಕಿ ಕಲಸಿ ತುಂಡು ಮಾಡಿದ ಹೋಳನ್ನು ಹಾಕಿ ಒಂದು 8 ಗಂಟೆಗಳ ತನಕ ನೆನೆಸಿಡುವ. ಎಂಟು ಗಂಟೆ ಆಗಿದೆ ನೋಡಿ. ಚೆನ್ನಾಗಿ ನೆಂದಿದೆ. ಈಗ ಸುಣ್ಣದ ನೀರನ್ನು ಚೆನ್ನಾಗಿ ತೊಳೆದು ತೆಗಿಬೇಕು. ಆಮೇಲೆ ಇದನ್ನು ಬೇಯಿಸಲಿಕ್ಕೆ ಇಡಬೇಕು. ಈಗ ಒಂದು ಅರ್ಧ ಗಂಟೆ ಬೇಯಿಸುವ. ಈಗ ಬೆಂದಿದೆ ನೋಡಿ. ಇದನ್ನೀಗ ಗಾಳಿಸುವ. ಒಂದು ಸಕ್ಕರೆ ಪಾಕ ಮಾಡುವ. ನಾವು 2 ಲೋಟ ನೀರು ತಗೊಂಡಿದ್ದೇನೆ. 2.5 ಕಪ್ ಸಕ್ಕರೆ ತಗೊಂಡಿದ್ದೇನೆ. ಈಗ ಕುಂಬಳಕಾಯಿ ಹೋಳನ್ನು ಹಾಕಿ ಬೇಯಿಸುವ. ಫಸ್ಟ್ ಟೈಮ್ ಮಾಡ್ತಾ ಇದ್ದೇನೆ ನಾನು. ಇದಕ್ಕೆ ಸ್ವಲ್ಪ ಕಲ್ಲರ್ ಹುಡಿ ಕೂಡ ಹಾಕ್ತಾ ಇದ್ದೇನೆ. ಸಕ್ಕರೆ ಪಾಕದಲ್ಲಿ ಇದು ಚೆನ್ನಾಗಿ ಬೇಯಬೇಕು. ಇದು ವೆನಿಲಾ ಎಸೆನ್ಸ್ ಒಂದು ಅರ್ಧ ಚಮಚ ಹಾಕ್ತಾ ಇದ್ದೇನೆ. ಇದು ಸ್ಮೆಲ್ಲಿಗೋಸ್ಕರ. ಲಿಂಬೆ ಹುಳಿ ರಸ ಕೂಡ ಹಾಕ್ಬೋದು ಇದಕ್ಕೆ. ಆಗ್ತಾ ಬಂತು. ಸಕ್ಕರೆ ಪಾಕ ಎಲ್ಲ ಡ್ರೈ ಆಗಿದೆ ನೋಡಿ. ಈಗ ತೆಗೆಯುವ ಇದನ್ನು. ಇದು ಗಟ್ಟಿಯಾಗೋ ತನಕ ಸ್ವಲ್ಪ ಗಾಳಿಗೆ ಇಡಬೇಕು. ರೆಡಿಯಾಗಿದೆ ಕುಂಬಳಕಾಯಿ ಪೇತ ನೋಡಿ. ಸೌಂಡ್ ನೋಡಿ.